ನಾನು ಕೂಡ ಮೊದಲಿನಿಂದಲೇ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಾನು ಸಿಎಂ ಆಕಾಂಕ್ಷಿ ಇದ್ದೀನಿ ಅಂತೇಳಿ ಗೃಹ ಸಚಿವರು ಹೇಳಿರುವಂಥದ್ದು. ಇಲ್ಲಿವರೆಗೂ ಸಿಎಂ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಹೇಳಿಲ್ಲ, ಬದಲಾವಣೆ ವಿಚಾರ ಬಂದಾಗ ನೋಡ್ಕೊಳ್ಳೋಣ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಜೊತೆಗೆ ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಅನ್ನೋ ಸ್ಫೋಟಕ ಹೇಳಿಕೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ನಾನು ಮೊದಲಿನಿಂದಲೇ ಸಿಎಂ ಆಗಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿದ್ದೇನೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಇದು ಹೊಸ ತಿರುವನ್ನ ಕೊಡ್ತಾ ಇರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಗೃಹ ಸಚಿವರು. ಈ ಹಿಂದೆ ಕೂಡ ಹಲವು ಬಾರಿ ಅವರ ಹೆಸರು ಸಿಎಂ ಸ್ಥಾನಕ್ಕಾಗಿ ಪ್ರಸ್ತಾಪ ಆಗಿರೋದು ಇದೆ. ಹಲವರು ಅವರ ಬೆಂಬಲಿಗರು ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಆಗ್ರಹ ಮಾಡಿರುವಂಥದ್ದು ಇದೆ. ಅವರ ಹೆಸರು ಸಾಕಷ್ಟು ಬಾರಿ ಮುನ್ನೆಲೆಗೆ ಬಂದಿತ್ತು, ಆದರೆ ಅವರಿಗೆ ಸಿಎಂ ಆಗುವ ಅವಕಾಶ ಇನ್ನೂವರೆಗೂ ಸಿಕ್ಕಿಲ್ಲ. ಈಗ ಖುದ್ದು ಪರಮೇಶ್ವರ್ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮೊದಲಿನಿಂದಲೇ ನಾನು ಕೂಡ ಸಿಎಂ ಆಗಬೇಕು ಅನ್ನೋ ಆಸೆಯನ್ನು ಇಟ್ಟುಕೊಂಡಿರುವಂಥವರು. ನಾನು ಕೂಡ ಸಿಎಂ ಆಕಾಂಕ್ಷಿ ಆಗಿದ್ದೇನೆ. ಬದಲಾವಣೆ ವಿಚಾರ ಬಂದಾಗ ನೋಡೋಣ, ಆದರೆ ಸದ್ಯಕ್ಕೆ ಅಂಥದ್ದು ಯಾವುದೂ ಇಲ್ಲ. ಇಲ್ಲಿವರೆಗೂ ಸಿಎಂ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಏನೂ ಹೇಳಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಒಂದು ಕಡೆಗೆ ಸಿಎಂ ಕುರ್ಚಿಗಾಗಿ ತೆರೆಮರೆಯಲ್ಲಿನೇ ಕಸರತ್ತುಗಳು ನಡೀತಾ ಇದ್ದಾವೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಹಾಲಿ ಕೆಪಿಸಿಸಿ ಅಧ್ಯಕ್ಷರು, ಜೊತೆಗೆ DCM ಕೂಡ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಕಾಂಗ್ರೆಸ್ ನೇತೃತ್ವದಲ್ಲಿ 2 ವರ್ಷಗಳು ಪೂರೈಕೆ ಆಗಿದೆ. ಈ ಸಂದರ್ಭದಲ್ಲಿ ತಾವು ಸಿಎಂ ಆಗೋದಕ್ಕೆ ಕಸರತ್ತನ್ನು ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಈ ಮುಸುಕಿನ ಗುದ್ದಾಟದ ಬೆನ್ನಲ್ಲೇ ಪರಮೇಶ್ವರ್ ಅವರು ಇವತ್ತು ಈ ಸ್ಫೋಟಕ ಹೇಳಿಕೆಯನ್ನು ನೀಡಿರುವಂಥದ್ದು. ಮೊದಲಿನಿಂದಲೇ ನಾನು ಕೂಡ ಸಿಎಂ ಆಗಬೇಕು ಅನ್ನೋ ಆಸೆಯನ್ನು ಇಟ್ಟುಕೊಂಡಿದ್ದೆ, ನಾನು ಕೂಡ ಸಿಎಂ ಆಕಾಂಕ್ಷಿ ಇದ್ದೀನಿ, ಬದಲಾವಣೆ ವಿಚಾರ ಬಂದಾಗ ಅದ್ರ ಬಗ್ಗೆ ನೋಡೋಣ. ಇಲ್ಲಿವರೆಗಂತೂ ಸಿಎಂ ಬದಲಾವಣೆ ಬಗ್ಗೆ ಯಾರೂ ಏನೂ ಹೇಳಿಲ್ಲ ಹೈಕಮಾಂಡ್ ನಾಯಕರು. ಎಲ್ಲವನ್ನ ಹೈಕಮಾಂಡೇ ತೀರ್ಮಾನ ಮಾಡೋದು, ನಮ್ಮಲ್ಲಿ ಹೈಕಮಾಂಡ್ ಅಂತಿಮ ಅನ್ನೋ ಮಾತನ್ನು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿರುವಂಥದ್ದು. ಇಲ್ಲಿ ದಲಿತ ನಾಯಕರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವ ವಿಚಾರ ಪ್ರಸ್ತಾಪ ಆದಾಗಲೆಲ್ಲ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇತ್ತು. ಅದಾದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇತ್ತು. ಇದೀಗ ಖುದ್ದು ಪರಮೇಶ್ವರ್ ಅವರೇ ನಾನು ಕೂಡ ಆಕಾಂಕ್ಷಿ ಇದ್ದೇನೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಇವರನ್ನು ಹೊರತುಪಡಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಆಗಾಗ ಪ್ರಸ್ತಾಪ ಆಗಿರೋದಿದೆ. ಸತೀಶ್ ಜಾರಕಿಹೊಳಿ ಅವರೇ ಈಗ ಹೇಳಿದ್ದಾರೆ, ನಾನು ಈಗಲ್ಲ ಆದರೆ 2028ಕ್ಕೆ ನಾನು ಕ್ಲೇಮ್ ಮಾಡ್ಕೋತೀನಿ ಅನ್ನೋ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಈಗ ಖುದ್ದು ಪರಮೇಶ್ವರ್ ಅವರು ನಾನು ಸಿಎಂ ಸ್ಥಾನದ ಆಕಾಂಕ್ಷಿ, ಮೊದಲಿನಿಂದಲೇ ನನಗೂ ಕೂಡ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ ಅನ್ನೋದನ್ನು ಹೇಳಿರುವಂಥದ್ದು. ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದು ಏನದು ದೊಡ್ಡ ವಿಚಾರ ನೋಡಿ. ಈಗ 2013ರಲ್ಲಿ ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ, ಜನ ಓಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು ರೇಸಲ್ಲಿದ್ದರೆ ಸ್ವಾಭಾವಿಕವಾಗಿಯೂ ಪ್ರದೇಶ್ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದು ಗೊತ್ತಿಲ್ಲಪ್ಪ, ಕನಸೇ ಬಿದ್ದಿಲ್ಲ ಅಲ್ಲ ನನಗೆ. ಈಗಿನ ಸಂದರ್ಭ ಒಂದು ರೀತಿಯಲ್ಲಿ ಅಲ್ಲ ಏನೋ ಆಗ್ಬಿಡುತ್ತೆ ಅನ್ನುವಂತಹ ವಾತಾವರಣ ನಿರ್ಮಾಣ ಮಾಡಿದ್ದಾನೆ. ನಿನ್ನೆ ಮುಖ್ಯಮಂತ್ರಿಗಳು 1 ಕಾಲು ತಾಸು ಚರ್ಚೆ ಮಾಡಿದ್ರು. ಇವತ್ತು DK ಅವರು ಭೇಟಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಗೊಂದಲ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಶತಾಯಗತ ಅಧಿಕಾರ ಹಂಚಿಕೆ ಆಗಲೇಬೇಕು ಅನ್ನುವಂಥ ಬಿಗಿಪಟ್ಟು ಆ ಕಡೆಯಿಂದ. ನೋಡಿ, ಈ ಎಲ್ಲ ವಿಚಾರಗಳನ್ನು ನೀವು ಹೇಗಿದ್ರು ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ. ನೀವು ಆಕ್ಸೆಸ್ ಆದರೆ ಅವ್ರಿಗೆ ಕೇಳ್ಬಿಡ್ಬೋದ. ನೀವೆಲ್ಲ ಭೇಟಿ ಮಾಡ್ತೀರಾ, ಚರ್ಚೆ ಮಾಡಿ ಕೇಳಿಸ್ಕೊಂಡ್ರಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತನ್ನ. 2013ರಲ್ಲಿ ನಾನು KPCC ಕಾಂಗ್ರೆಸ್ ಪ್ರದೇಶ ಕಮಿಟಿಯ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ನಾವು ಸರ್ಕಾರ ಮಾಡಿದ್ವಿ, ಕಾಂಗ್ರೆಸ್ಸು ಗೆಲ್ತು, ಕಾಂಗ್ರೆಸ್ ಅಸ್ತಿತ್ವಕ್ಕೂ ಬಂತು ಸರ್ಕಾರ. ಆದರೆ ನಾನು ಸೋತೋಗ್ಬಿಟ್ಟೆ, ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅಂತ.
ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಇರುವ ಪದ್ಧತಿ ಅದು. ಯಾರು KPCC ಅಧ್ಯಕ್ಷರಾಗಿರ್ತಾರೋ ಅವರಿಗೆ CM ಸ್ಥಾನವನ್ನು ಕೊಡುವ ಒಂದು ಪದ್ಧತಿ ಕಾಂಗ್ರೆಸ್ನಲ್ಲಿ, ಆ ಸಂಪ್ರದಾಯ ಮುಂದುವರ್ಕೊಂಡು ಬಂದಿದೆ ಬಹುತೇಕ ಬಾರಿ. ಆದರೆ ಆ ಅವಕಾಶದಿಂದ ವಂಚಿತರಾಗಿದ್ದು ಗೃಹ ಸಚಿವ ಪರಮೇಶ್ವರ್ ಅವರು ಇವಾಗ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ನಾವು ಯಾವಾಗಲೂ ರೇಸಲ್ಲಿರ್ತೀವಿ ಅಂತ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿರುವಂಥದ್ದು, ಜೊತೆಗೆ 2013ರ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಗೊಂದಲಗಳಿಗೆ ಇದು ಮತ್ತಷ್ಟು ಏನು ಹೊತ್ತಿ ಉರಿತಾ ಇದೆ, ಆ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತಾಯ್ತಾ ಇದು ಶಿವಪ್ರಸಾದ್? ಖಂಡಿತವಾಗಿಯೂ ನವೀನ್, ಈಗಾಗಲೇ CM ಸ್ಥಾನದ ವಿಚಾರ ಕುರಿತಂತೆ ದೆಹಲಿಯಲ್ಲಿ ವರಿಷ್ಠರು ರಾಜ್ಯದ ವಿಚಾರ ಕುರಿತಂತೆ ಡಿಸ್ಟರ್ಬ್ ಆಗಿದ್ರೆ, ಇಲ್ಲಿ ಆಕಾಂಕ್ಷಿಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದ್ದಾರೆ. ಈ ಸಾಲಿಗೆ ಈಗ ಪರಮೇಶ್ವರ್ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ. ಅಂದ್ರೆ ತಾವು KPCC ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ತಂದ ಬಗ್ಗೆ ಪರಮೇಶ್ವರ್ ಅವರು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ನೇರವಾಗಿ ಆ ಸಂದರ್ಭದಲ್ಲಿ ನಾನು ಗೆದ್ದಿದ್ರೆ ಪರಿಸ್ಥಿತಿ ಬೇರೆ ಆಗ್ತಾ ಇತ್ತು ಅಂತಕ್ಕಂಥ ಹೇಳಿಕೆ ನೀಡೋದ್ರ ಮುಖಾಂತರ ತಾವು ಕೂಡ CM ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಇದೇ ಜೊತೆಗೆ ತಾವು ಯಾವಾಗಲೂ ಕೂಡ CM ಸ್ಥಾನದ ವಿಚಾರದ ಚರ್ಚೆ ಬಂದಂತ ಸಂದರ್ಭದಲ್ಲಿ ನಾನು ಆ ರೇಸ್ ನಲ್ಲಿ ಇರ್ತೀನಿ, ನಾನು ಕೂಡ ಆಸ್ಪರೆಂಟ್ ಎಂಬತಕ್ಕಂಥ ಹೇಳಿಕೆ ನೀಡೋದ್ರ ಮುಖಾಂತರ ಕೇವಲ DK ಶಿವಕುಮಾರ್ ಸೇರಿದಂತೆ ಇತರ ನಾಯಕರು ಅಷ್ಟೇ ಅಲ್ಲ CM ಆಗ್ತಕ್ಕಂಥ ಅರ್ಹತೆ, ಎಲಿಜಿಬಿಲಿಟಿ ಇರ್ತಕ್ಕಂಥದ್ದು, ನಾನು ಕೂಡ ಈ ಸ್ಥಾನಕ್ಕೆ ಸಫಲವಾದವನು, ಅಂದ್ರೆ ಸೂಟೇಬಲ್ ಆದಂತ ವ್ಯಕ್ತಿ ಎಂಬುದನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ನನ್ನ ನೇತೃತ್ವದಲ್ಲಿ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ, ಅಂದ್ರೆ ಅವರು KPCC ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ನಾನೊಬ್ಬನೇ ಪಕ್ಷ ಅಧಿಕಾರಕ್ಕೆ ತಂದೆ ಅಂತ ಮಾತನ್ನ ಎಲ್ಲೂ ಕೂಡ ಹೇಳಿರ್ಲಿಲ್ಲ. ಹಾಗಾಗಿ ನನ್ನನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಗೃಹ ಸಚಿವರು ತಮ್ಮ ಮನೋಭಿಲಾಷೆಯನ್ನ ಇವತ್ತು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸದ್ಯ ಈಗ CM ಸ್ಥಾನದ ಕುರ್ಚಿ ಕಾಲಿಲ್ಲ ಎಂಬತಕ್ಕಂಥ ಹೇಳಿಕೆಯನ್ನ ಅನೇಕ ನಾಯಕರು ಬಹಿರಂಗವಾಗಿ ಹೇಳ್ತಾ ಇದ್ರು ಕೂಡ ಹೈಕಮಾಂಡ್ ನಾಯಕರು ಏನಾದ್ರು ಬದಲಾವಣೆ ವಿಚಾರ ಕುರಿತಂತೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ತಮ್ಮನ್ನು ಕೂಡ ಕನ್ಸಿಡರ್ ಮಾಡ್ಲಿ, ಅಂದ್ರೆ ಹಿರಿತನ ಇರ್ಬೋದು, KPCC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಇರ್ಬೋದು, ವಿವಿಧ ಇಲಾಖೆಗಳನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂತ, ಜೊತೆಗೆ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲದೆ ಇರತಕ್ಕಂಥ ಶುದ್ಧ ಹಸ್ತರನ್ನ ಕನ್ಸಿಡರ್ ಮಾಡ್ಲಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಸೇರಿದಂತೆ ಇತರ ನಾಯಕರುಗಳು ಇದ್ದಾರೆ. ಜೊತೆಗೆ ಈಗಾಗಲೇ ದಲಿತ CM ವಿಚಾರ ಕುರಿತಂತೆ ಅನೇಕ ನಾಯಕರುಗಳು, ಸಂಘಟನೆಗಳು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮದೇ ಆದಂತ ಅಭಿಪ್ರಾಯವನ್ನ ಸಲ್ಲಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರೂ ದಲಿತರಿಗೆ ಪಟ್ಟ ಕೊಡಬೇಕು, CM ಸ್ಥಾನ ನೀಡಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನ ಕನ್ಸಿಡರ್ ಮಾಡ್ಲಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಸದ್ಯ ಈಗ DCM DK ಶಿವಕುಮಾರ್ ಅವರು ಒಂದ್ ಕಡೆ ನಾನೇ CM ಆಗ್ಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ಗಮನ ಸೆಳೀತಾ ಇದ್ರೆ, ರಾಜ್ಯದಲ್ಲಿ ಕೆಲವೊಂದಿಷ್ಟು ನಾಯಕರು ಅಂದ್ರೆ ಪರಮೇಶ್ವರ್ ಸೇರಿದಂತೆ ಇತರ ನಾಯಕರುಗಳು ಕೂಡ ತಮ್ಮದೇ ಆದಂತ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಸದ್ಯ ಈ ವಿಚಾರ ಕುರಿತಂತೆ, ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಸದ್ಯ ವಿದೇಶದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಾಪಸ್ಸಾದ ನಂತರ, ದೆಹಲಿಗೆ ವಾಪಸ್ಸಾದ ನಂತರ ಈ ವಿಚಾರ ಕುರಿತಂತೆ ಅಂದ್ರೆ ಕರ್ನಾಟಕದ ವಿಚಾರ ಕುರಿತಂತೆ ಚರ್ಚೆ ಆಗಿದೆ. ಹಾಗಾಗಿ ಸದ್ಯ ಪರಮೇಶ್ವರ್ ಅವರ ಮನ ಇಂಗಿತವನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ, ರಾಜ್ಯದಲ್ಲಿ ಏನಾದ್ರೂ ದಲಿತ CM ವಿಚಾರ ಕುರಿತಂತೆ ಚರ್ಚೆ ಆಗಿದೆಯಾ, ಗೃಹ ಸಚಿವ ಪರಮೇಶ್ವರ್ ಅವರು ಹಿರಿಯವರು ಇರೋದ್ರಿಂದ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕ ಇದೆ. ಹಾಗಾಗಿ ಪದೇ ಪದೇ CM ವಿಚಾರ ಕುರಿತಂತೆ ಚರ್ಚೆ ಆದಂತ ಸಂದರ್ಭದಲ್ಲಿ ಒಂದ್ ಕಡೆ ದಲಿತ CM ವಿಚಾರದ ಚರ್ಚೆ, ಇನ್ನೊಂದ್ ಕಡೆ ನಾನು ಕೂಡ ಹಿರಿಯವನಿದ್ದೀನಿ, ನನ್ನನ್ನು ಕೂಡ ಕನ್ಸಿಡರ್ ಮಾಡ್ಲಿ ಅಂತಕ್ಕಂಥ ವಿಚಾರ ಕುರಿತಂತೆ ಈ ಸ್ಥಾನದ ರೇಸ್ ನಲ್ಲಿ ನಾನು ಕೂಡ ಇದ್ದೀನಿ ಅಂತಕ್ಕಂಥ ಹೇಳಿಕೆ ನೀಡೋದ್ರ ಮುಖಾಂತರ ಹೈಕಮಾಂಡ್ ನಾಯಕರಿಗೆ ಒಂದ್ ರೀತಿ ಮೆಸೇಜ್ ಅನ್ನ ಪಾಸ್ ಮಾಡೋದು, ಜೊತೆಗೆ ರಾಜ್ಯದಲ್ಲಿ CM ಸ್ಥಾನಕ್ಕೆ ಇರಲೇಬೇಕು ಎಂಬತಕ್ಕಂಥ ಜಿದ್ದಿಗೆ ಹಠಕ್ಕೆ ಬಿದ್ದಿರ್ತಕ್ಕಂಥ ನಾಯಕರಿಗೂ ಕೂಡ ತಾವೊಬ್ಬರೇ CM ಸ್ಥಾನಕ್ಕೆ ಅಭ್ಯರ್ಥಿ ಅಲ್ಲ, ಆಕಾಂಕ್ಷಿ ಅಲ್ಲ, ನಾನು ಕೂಡ ಎಂಬತಕ್ಕಂಥ ಪರೋಕ್ಷ ಸಂದೇಶವನ್ನ ಇವತ್ತು ಪರಮೇಶ್ವರ್ ಅವರು ಹೊರ ಹಾಕಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.